ಕವಿತಾಳ ಪಟ್ಟಣದ ಹತ್ತಿರದ ಗ್ರಾಮವೊಂದರಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿರುತ್ತೆ ಅಂತ ತಡವಾಗಿ ಬೆಳಕಿಗೆ ಬಂದಿದೆ. ನವೆಂಬರ್ 2ನೇ ತಾರೀಕಿಗೆ ಹೈಸ್ಕೂಲ್ ಓದ್ತಾ ಇದ್ದಂತ ವಿದ್ಯಾರ್ಥಿನಿಯನ್ನ ಗೈಡ್ ಕೊಡಿಸೋದಾಗಿ ಪುಸಲಾಯಿಸಿ ಸಿರಕಾರ ಪಟ್ಟಣಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ತದನಂತರ ಕಾರ್ನಲ್ಲಿ ಕಿಡ್ನಾಪ್ ಮಾಡಲಾಗಿದೆ. ಕಣ್ಣು ಕಟ್ಟಿ ಕಾರ್ನಲ್ಲಿ ಕೂಡಿ ಹಾಕಲಾಗಿತ್ತು. ನಂತರ ಅತ್ಯಾಚಾರ ಆಗಿದೆ. ಹಳ್ಳಿಗಳಲ್ಲಿ ಎಲ್ಲಾ ಕಡೆ ಕಾರ್ನಲ್ಲಿ ಸುತ್ತಾಡಿಸಿ ರಾತ್ರಿ ಮನೆಯಲ್ಲಿ ಕೂಡಿ ಹಾಕ್ತಿದ್ರು. ಹಾಗೇನೆ ಸಿಗರೇಟ್ ನಿಂದ ದೇಹವನ್ನ ಸುಟ್ಟಿದ್ದಾರೆ ಅಂತ ಸಂತ್ರಸ್ತೆ ಮಾಧ್ಯಮದ ಮುಂದೆ ಹೇಳ್ಕೊಂಡಿದ್ದಾರೆ. ಇನ್ನು ಹೊರಗಡೆ ಎಲ್ಲಾದ್ರೂ ಬಾಯ್ ಬಿಟ್ರೆ ಕುಟುಂಬದವರನ್ನ ಕೊಲೆ ಮಾಡೋದಾಗಿ ಬೆದರಿಸಿ ಹೊಡೆಯುತ್ತಿದ್ರು ಅಂತ ಕೂಡ ಸಂತ್ರಸ್ತೆ ತಿಳಿಸಿದ್ದಾಳೆ. ಇನ್ನು ವಿಷಯ ತಿಳಿದ ಮಹಿಳಾ ಸಬಲೀಕರಣ ರಾಜ್ಯ ಸಂಸ್ಥಾಪಕರ ಹಾಗೂ ರಾಜ್ಯಾಧ್ಯಕ್ಷ ವಿಜಯ ರಾಣಿ ಅವರಿಗೆ ತಿಳಿತಾ ಇದ್ದಂತೆ ವಿದ್ಯಾರ್ಥಿ ಮನೆಗೆ ತೆರಳಿ ಸಾಂತ್ವನವನ್ನ ಹೇಳಿ ಧೈರ್ಯ ತುಂಬಿದ್ದಾರೆ. ಈ ಒಂದು ಪ್ರಕರಣ ನಮ್ಮ ಒಂದು ಗಮನಕ್ಕೆ ಬಂದಾಗ ಪ್ರಭಾವಿಗಳ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂತಂದ್ರೆ 10ನೇ ತರಗತಿ ಓದ್ತಕ್ಕಂತ ಮಗು, ಅಪ್ರಾಪ್ತ ಬಾಲಕಿ, ಆಕೆ ಮೇಲೆ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿದ್ರು ಕೂಡ ಇಲಾಖೆ ಅಧಿಕಾರಿಗಳು ಇವತ್ತಿಗೂ ಎಚ್ಚೆತ್ಕೊಂಡಿಲ್ಲ. ಸಂಬಂಧಪಟ್ಟ ಇಲಾಖೆಗಳು ಅದು ಯಾಕೆ, ಅದು ಒಂದು ಪ್ರಶ್ನೆ ಆಗಿದೆ ನಮಗೆ ಜಿಲ್ಲೆಯಲ್ಲಿ. ಯಾಕಂತಂದ್ರೆ ಇದು ಒಂದು ಪ್ರಕರಣ ಅಂತಂದ್ರೆ ಇವತ್ತು ಈ ಪ್ರಕರಣದಲ್ಲಿ ನಾವು ಬಂದಿದ್ದೀವಿ, ನಮಗೆ ಗೊತ್ತಾಗಿದೆ, ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ. ಬಟ್ ಇದರಂತ ಎಷ್ಟೋ ಪ್ರಕರಣಗಳನ್ನು ಮುಚ್ಚಾಕ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಮಾಡ್ತಿರ್ಬೋದು, ಪ್ರಭಾವಿಗಳು ಕೂಡ ಮಾಡ್ತಿರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಸ್ಪಷ್ಟವಾಗಿ ತೋರ್ತಾ ಇದೆ, ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ರಕ್ಷಣೆ ಇಲ್ಲ. ಸಂಪೂರ್ಣ ಏನು ಜವಾಬ್ದಾರಿ ತಗೊಂಡು ಮಾಡ್ತಕ್ಕಂಥ ಇಲಾಖೆಗಳು ಇಲ್ಲಿ ಮಲಗಿಕೊಂಡಿದ್ದಾರೆ, ಎಚ್ಚೆತ್ಕೊಂಡಿಲ್ಲ. ನ್ಯಾಯಗಳು ಸಿಗ್ತಾ ಇಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ. ಇವತ್ತು ಆ ಮಗು 10ನೇ ತರಗತಿ ಮಗು 10ನೇ ಕ್ಲಾಸ್ ಓದ್ಬೇಕು, ಅವರಿಗೊಂದು ಕನಸಿರುತ್ತೆ, ಆ ಕುಟುಂಬಕ್ಕೊಂದು ಕನಸಿರುತ್ತೆ. ಆ ಒಂದು ಏನು ವಿಷಯಗಳು ತಿಳಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಏನು ಕವಿತಾಳ ಠಾಣೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮತ್ತು ಪೊಲೀಸ್ ಯಂತ್ರಾಂಗ, ಜಿಲ್ಲಾ ಪೊಲೀಸ್ ಯಂತ್ರಾಂಗ ಏನ್ ಮಾಡ್ತಾ ಇದೆ? ಯಾಕೆ ಎಚ್ಚೆತ್ಕೊಂಡಿಲ್ಲ? ಯಾಕೆ ಕ್ರಮ ತಗೊಂಡಿಲ್ಲ? ನಮ್ಮ ಅನುಭವಕ್ಕೆ ಬಂದಂಗೆ, ನಮ್ ಗಮನಕ್ಕೆ ತಂದಂಗೆ ಆ ಕುಟುಂಬ ನಮ್ಮ ಹತ್ರ ಬಂದಿತ್ತು. ನಮ್ದು ಮಹಾಶಕ್ತಿ ಮಹಿಳಾ ಸಬಲೀಕರಣ ಸಂಘಟನೆ ರಾಜ್ಯ ಸಮಿತಿ ವತಿಯಿಂದ ನಾವು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ವಿಜಯರಾಣಿ ಅಂತ ಹೇಳಿ ನಮ್ಮ ಹೆಸರು ಮಾತಾಡ್ತಿರೋದು. ಆ ಕುಟುಂಬದವರು ನೊಂದು ಸುಮಾರು 1.5 ತಿಂಗಳ ನಂತರ ನಮ್ಮ ಹತ್ರ ಬಂದಿದ್ದಾರೆ. ಅವರು ಸಂಬಂಧಪಟ್ಟ ಇಲಾಖೆ ಎಲ್ಲಾ ಕಡೆ ಕೂಡ ಹೋಗಿದ್ದಾರೆ. ನಮ್ಮ ಮಗಳಿಗೆ ಅನ್ಯಾಯ ಆಗಿದೆ ಅಂತ ಹೋಗಿದ್ದಾರೆ. ಇಲ್ಲಿ ಕಿಡ್ನಾಪ್ ಕೇಸನ್ನ, ರೇಪ್ ಕೇಸನ್ನ ಕಿಡ್ನಾಪ್ ಕೇಸನ್ನಾಗಿ ಪರಿವರ್ತನೆ ಮಾಡಿ ಆ ಮಗುವಿಗೆ ಈ ಕೇಸಲ್ಲಿ ಪೋಕ್ಸೋ ಕಾಯ್ದೆಯನ್ನ ಅವರು ಇನ್ನೂವರೆಗೂ ಹಾಕಿಲ್ವೋ ಇನ್ನೂ ಅನುಮಾನ ಇದೆ. ಯಾಕಂತಂದ್ರೆ ತಾಯಿ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಹೇಳಿದಾಗ ಮಿಸ್ಸಿಂಗ್ ಕೇಸ್ ಮಾಡಿದ್ದಾರೆ FIR ನಲ್ಲಿ. ಬಟ್ ಪೋಕ್ಸೋ ಕಾಯ್ದೆಯನ್ನ ಅದನ್ನ ಮರೆಮಾಚಿ ಬಿಟ್ಟಿದ್ದಾರೆ. ಪ್ರಕರಣನ ಮುಚ್ಚಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯವಸ್ಥೆ ಇಲ್ಲಿ ನಮಗೆ ಎದ್ದು ಕಾಣ್ತಾ ಇದೆ. ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮಕ್ಕಳಿಗೆ ಯಾವುದೇ ರೀತಿಯ ರಕ್ಷಣೆ ಇಲ್ಲ ಅಂತ ಎದ್ದು ಕಾಣ್ತಾ ಇದೆ. ಅದನ್ನ ನಾವು ತಿರುವಾಗಿ ಖಂಡಿಸ್ತಾ ಇದ್ದೀವಿ. ಯಾಕಂತಂದ್ರೆ ಇಂಥ ದಿನನಿತ್ಯ ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ನಡ್ತಕ್ಕಂಥ ದೌರ್ಜನ್ಯ ಆಗಿರ್ಬೋದು, ಅತ್ಯಾಚಾರ ಇರ್ಬೋದು, ಎಷ್ಟೊಂದು ಪ್ರಕರಣಗಳು ಮುಚ್ಚೋಗ್ತಾ ಇದಾವೆ. ಯಾಕೆ ಮುಚ್ಚೋಗ್ತಾ ಇದೆ? ಇದರಲ್ಲಿ ನಮ್ಮ ಒಂದು ಇದ್ರ ಪ್ರಕಾರ ನೋಡಕ್ ಅಂತಂದ್ರೆ ಇಲ್ಲಿ ಪ್ರಭಾವಿಗಳ ಕೈವಾಡ ಏನಾದ್ರೂ ಇದೆನಾ ಅಂತಕ್ಕಂಥ ವಿಚಾರ ಕೂಡ ಈ ಪ್ರಕರಣ ಒಂದು ಉದಾಹರಣೆಯಾಗಿದೆ ಅಂತ ನಾವಿಲ್ಲಿ ಸ್ಪಷ್ಟವಾಗಿ ಈ ಒಂದು ಏನು ಭೇಟಿ ನೀಡಿದಾಗ ನಮ್ಗೆ ಅನಿಸ್ತಾ ಇದೆ. ಆ ಸಂಕಟ, ಆ ನೋವು, ಆ ಕುಟುಂಬಕ್ಕಾದಂತ ನಷ್ಟ, ಅವ್ರು ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಠಾಣೆಯಿಂದ ಹಿಡಿದು, ಕವಿತಾಳ ಠಾಣೆಯಿಂದ ಹಿಡಿದು SP ತಗೊಂಡು DYSP SP ತಗೊಂಡು ಆಮೇಲೆ IG ವರೆಗೂ ಮತ್ತು ರಾಜ್ಯ ಒಂದು ಇದರಲ್ಲಿ ಮಕ್ಕಳ ಆಯೋಗ ಅಲ್ಲಿವರೆಗೂ ಹೋಗಿ ಬಂದ್ರು ಕೂಡ ಇವತ್ತಿಗೂ ಒಂದು ಇಲಾಖೆ ಕೂಡ ಸ್ಪಂದನೆ ಮಾಡಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಸ್ಪಂದನೆ ಮಾಡಿಲ್ಲ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸ್ಪಂದನೆ ಮಾಡಿಲ್ಲ. ಯಾಕೆ ಈ ಇಲಾಖೆಗೆ ಏನು ಗೊತ್ತಾಗಿಲ್ವಾ? ನಮ್ಮ ತಾತ, ನಮ್ಮಮ್ಮ, ನಮ್ಮ ತಂಗಿ ಹೊಲಕ್ಕೆ ಹೋಗಿದ್ರು. ನಾನು ಒಬ್ಳೆ ಓದ್ಕೊಂತ ಬರ್ಕೊಂತ ಕುಂತಿದ್ದೆ. ಅವಾಗ ಲಕ್ಷ್ಮಿ ಅಂತ ಹುಡುಗಿ ಬಂದ್ಲು. ಆ ಹುಡುಗಿ ಗೈಡ್ ಪುಸ್ತಕ ಖರೀದಿಸಲು ಸಿರುವಾರಕ್ಕೆ ಹೋಗೋಣ ಅಂತ ನನ್ನ ಕರೆದ್ಲು. ನಾನು ಈಗ 10th ಅಲ್ಲ, ನನಗೂ ಬೇಕಂತೇಳಿ ಹೂ ಅಂತಂದೆ. ಆಮೇಲೆ ಆಧಾರ್ ಕಾರ್ಡ್ ತಗೊಂಡು ಅವ್ರ ಮನೆಗೆ ಹೋದ್ವಿ. ಅವ್ರ ಮನೆಗೆ ಹೋದ್ಮೇಲೆ ಅವ್ರ ಅಣ್ಣ ರೆಡಿ ಬಸ್ಸಿಗೆ ಯಾಕೆ ಹೋತ್ರಿ, ಫುಲ್ ರಶ್ ಇರುತ್ತಲ್ಲ ಅಂತ ಅಂದು ಬೈಕ್ ಮೇಲೆನೆ ಕರ್ಕೊಂಡೋದ್ ನನ್ನ, ಲಕ್ಷ್ಮಿನ ಮತ್ತೆ ಅವಳನ್ನ. 3 ಕಲ್ತು ಸಿರುವಾರಕ್ಕೆ ಹೋದ್ವಿ. ಸಿರುವಾರಕ್ಕೆ ಹೋದ್ಮೇಲೆ ಅಲ್ಲೇ 1 ತಾಸು ನಿಂತೀವಿ. ಆಮೇಲೆ ಬಿಳಿ ಕಾರ್ ಬಂತು. ಬಿಳಿ ಕಾರ್ ಬಂದ್ಮೇಲೆ ದೊಡ್ಡ ಮನಿ ಮೌನೇಶ, ಉಚ್ಚಪ್ಪ ಅದ್ರೊಳಗೆ ಆಲ್ರೆಡಿನೇ ಇದ್ರು. ಗೈಡ್ ಪುಸ್ತಕ ಐತಂತ ನನ್ನ ಒಳಗ್ ಕಳ್ಸಿದ್ರು. ಅಲ್ಲೇ ಲಾಕ್ ಮಾಡಿದ್ರು.
ಸುತ್ತಾಡ್ಸಿದ್ರು. ಆಮೇಲೆ ಮಧ್ಯರಾತ್ರಿ ಆದ್ಮೇಲೆ ಇಲ್ಲಿ ಅಮೀನ್ಗಢಕ್ಕೆ ಕರ್ಕೊಂಡ್ಬಂದು ಬಡ್ಗೇರ್ ಗಂಗಮ್ಮ ಮನೆಯಾಗ ಕೂಡಿರ್ತಿದ್ರು. ಆ ಮನೆಗೆ ಬೀಗ ತೆರೆಯಕ ಚನ್ನಬಸವ ಅಂತ ಬರ್ತಿದ್ನ. ಮತ್ತೆ ಆ ಮನೆಯಲ್ಲಿ ನನ್ನ ಮತ್ತೆ ಹುಚ್ಚರೆಡ್ಡಿನ ಬಿಟ್ಟು ಚನ್ನಬಸವ, ದೊಡ್ಡಮನಿ ಮೌನೇಶ, ಹುಚ್ಚಪ್ಪ ಹೋಗ್ತಿದ್ರು. ಒಳಗಡೆ ಇದ್ದ ಹುಚ್ಚರೆಡ್ಡಿ ನನಗ ಬಡೆದು ಮಾಡ್ಬಿಟ್ಟು ಲೈಂಗಿಕ ದೌರ್ಜನ್ಯ ಮಾಡಿದ್ದಾನ. ಮತ್ತೆ ಮಾರನೇ ದಿನ ದೊಡ್ಡಮನಿ ಮೌನೇಶ ನನ್ ಕಡೆಯಿಂದ 500 ರೂಪಾಯಿ ಎತ್ತಿಸ್ಕೊಂಡಾನ. ಮತ್ತೆ ನನ್ ಕಾರಿಂದ ಇಳಿದು ತಪ್ಪಿಸ್ಕೋಬೇಕಾದ್ರ ಈತ ಹುಚ್ಚಪ್ಪ ಅನ್ನತ್ತ ಸಿಗರೇಟ್ ಸುಟ್ಟಾನ. ಮತ್ತೆ 4 ದಿನ ಹಿಂಗೆ ಮಾಡಿದ್ರು. ಬುಧವಾರ 6ನೇ ತಾರೀಕು 11ನೇ ತಿಂಗಳು 2024 ಆ ದಿನ ನಮ್ಮ ಅಪ್ಪನ ಊರಿಗೆ ಹೋಗಿ ಬಿಟ್ಟು ಬಂದ್ರಲ್ಲಿ. ಅಲ್ಲಿ 1 ಕಿಲೋಮೀಟರ್ ಯಾವ್ರಮ್ಮ ನಿಮ್ ತಂದೆಯವರು, ನಿಮ್ ಡ್ಯಾಡಿ ಊರು ಯಾವ್ದು? ಅಲ್ಲಿ ಬಿಟ್ಟು ಬಂದ್ರಲ್ಲಿ 1 ಕಿಲೋಮೀಟರ್ ಆತೈತೆ ಅಲ್ಲಿ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕಂದ್ರಲ್ಲಿ. ಅಲ್ಲಿ ನನ್ ಜೀವದ ಬೆದರಿಕೆ ಆಗ್ಯಸಿ ನಿಮ್ಮ ಅಮ್ಮನ ಕೊಲ್ಲತ್ನು, ನಿಮ್ ತಾತನ ಕೊಲ್ಲತ್ನ, ನಿಮ್ ತಂಗಿನ ಕಿಡ್ನಾಪ್ ಮಾಡ್ತಾನ ಅಂತ ದೊಡ್ಡಮನಿ ಗಣೇಶ ನನ್ ಜೀವದ ಬೆದರಿಕೆ ಆಗ್ಯ ಸರಿ ಅಲ್ಲಿ ಬಿಟ್ಟು ಹೋದ್ರಿ. ಆಮೇಲೆ ರೀ ನಾನ್ ಹತ್ಗಂತ ನಮ್ಮ ಅಪ್ಪನ ಮನಿ ತಕ್ಕ ಹೋದ್ನೇ ರೀ. ನಮ್ಮಪ್ಪ ಅಮ್ಮ ಫೋನ್ ಮಾಡಿ ಕಲ್ತಾಳಕ್ಕ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿರಿ. ಎಷ್ಟು? 4 ದಿನ. ತಾರೀಕಿಗೆ ನನ್ನ ಕರ್ಕೊಂಡ್ ಹೋದ್ರಿ. 6ನೇ ತಾರೀಕಿಗಾರೆ ಅಲ್ಲಿ ಬಿಟ್ಟು ಬಂದ್ರಿ. 5ನೇ ದಿನನೇ ಅಲ್ಲಿ ಬಿಟ್ಟು ಬಂದಿದ್ರು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಯೋಗ ಜಾಗೃತಿಗಾಗಿ ಸಾಮೂಹಿಕ ಯೋಗ ಷಣ್ಮುಖ ನಮಸ್ಕಾರ ಕಾರ್ಯಕ್ರಮವನ್ನ ನಡೆಸಲಾಯಿತು. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಎಸ್ಪಿವೈಎಸ್ಎಸ್ ಯೋಗ ಸಮಿತಿಯಿಂದ ನಿನ್ನೆ ಸಾಮೂಹಿಕ ಯೋಗ ಷಣ್ಮುಖ ನಮಸ್ಕಾರ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ನಿನ್ನೆ ಬೆಳಗ್ಗೆ 4:30 ರಿಂದ 7 ಗಂಟೆವರೆಗೆ ಕಾರ್ಯಕ್ರಮ ನಡೆದಿತ್ತು. ಮಾನಸಿಕ ಸಿದ್ಧತೆ, ಉಸಿರಾಟ ಕ್ರಿಯೆ, ಗಣಪತಿ ನಮಸ್ಕಾರವನ್ನ ಶಿಕ್ಷಕರಾದ ಸೌಮ್ಯ ಪುಣಚ ಇವರು ನಡೆಸಿಕೊಟ್ರು. ಸಾಮೂಹಿಕ ಯೋಗ